ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ವಿಲೇಜ್ ಬಸ್ ಸ್ಟಾಪಿಂದ ಬರುವಂಥ ರಸ್ತೆ ಇದು. ಈ ರಸ್ತೆಯಿಂದ ಜಸ್ಟ್ ಒಂದು 1/2 ಕಿಲೋಮೀಟರ್ಸ್ ಈ ಒಂದು ಪ್ರಾಪರ್ಟಿಗೆ. ಅಲ್ಲೊಂದು ಟ್ರ್ಯಾಕ್ಟರ್ ಹೋಗ್ತಾ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಇದು ಈ ತಾರ್ ರೋಡಿಂದ ಮತ್ತು ಅಲ್ಲಿ ಕಾಣ್ತಿದೆಯಲ್ಲ, ಅದು ವಿಲೇಜ್, ಅದು ಬಸ್ ರೋಡ್. ಅದು ಊಟಿ ರೋಡಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಈ ತಾರ್ ರೋಡಿಂದ ಇಲ್ಲಿ ಅರ್ಧ ಕಿಲೋಮೀಟ್ರ್ ಇದೇ ರೀತಿ ಸರ್ಕಾರಿ ರಸ್ತೆ. ಇದೇನು ಯಾರ ಜಮೀನು ಮೇಲೆ ಹೋಗಂಗಿಲ್ಲ, ಇದು ಸರ್ಕಾರಿ ರಸ್ತೆನೇ. ಇದು ತಾರ್ ರೋಡಿಂದ ಜಸ್ಟ್ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆ ಇದೆಯಲ್ಲ, ಈ ರಸ್ತೆ ಬಂದು ಮತ್ತೆ ಅಲ್ಲಿ ಸ್ವಲ್ಪ ಲೆಫ್ಟ್ ಕಟ್ಟಾದರೆ ಈ ಕೋಳಿ ಫಾರಮ್ ಶುರುವಾಗುತ್ತೆ. ಇದು 5 ಎಕರೆ 9 ಕುಂಟೆ. ನೋಡಿ, ಈ ಮನೆ ಇದೆಯಲ್ಲ, ಇದು ಈ ಮನೆ ಮತ್ತು ಈ ಕೋಳಿ ಫಾರಮ್ ಮಧ್ಯೆ ಏನು ರಸ್ತೆ ಇದೆಯಲ್ಲ, ಇದು 5 ಎಕರೆ 9 ಕುಂಟೆ ಸರ್ವೆ ನಂಬರಲ್ಲೇ ಬರುತ್ತೆ. ಈ 5 ಎಕರೆ 9 ಕುಂಟೆ ಏನು ಈ ಸರ್ವೆ ನಂಬರಲ್ಲಿ ಬರ್ತಾ ಇದೆಯಲ್ಲ, ಅದರಲ್ಲಿ 9 ಕುಂಟೆ ಇದು ಡೈರೆಕ್ಟ್ ರಸ್ತೆಗೆ ಅಂತ ಸ್ಕೆಚ್ ಆಗುತ್ತೆ. ಇದು ಲೆಂತ್ ಜಾಸ್ತಿ ಇದೆ. ಇದು ಈಸ್ಟು ಮತ್ತು ವೆಸ್ಟು, ಪೂರ್ವ ಮತ್ತು ಪಶ್ಚಿಮಕ್ಕೆ ಲೆಂತ್ ಇದೆ. ಸೊ ಏನು ಭೂಮಿ ಅಲ್ಲಿ ತನಕ ಸ್ಟ್ರೆಚ್ ಆಗಿದೆಯಲ್ಲ, ಅಲ್ಲಿ ತನಕ ಕೂಡ 9 ಕುಂಟೆ ರಸ್ತೆ ಅಂತಲೇ ಸ್ಕೆಚ್ ಮಾಡ್ತಾರೆ. ಇದೆಲ್ಲ ರಸ್ತೆ ಅಂತಲೇ ಸ್ಕೆಚ್ ಮಾಡ್ತಾರೆ. ಈ ಕೋಳಿ ಫಾರಮ್ ಮತ್ತು ಇಲ್ಲಿ ಒಂದು ಮನೆ ಕಾಣ್ತಾ ಇದೆಯಲ್ಲ, ಈ ಮನೆ ಮತ್ತು ಈ ಕೋಳಿ ಫಾರಮ್ ಮಧ್ಯೆ ಏನು ರಸ್ತೆ ಥರ ಈಗ ನೀವು ತೋರಿಸ್ತಾ ಇದ್ದೀನಲ್ಲ, ಇದನ್ನು 9 ಕುಂಟೆ ರಸ್ತೆ ಅಂತಲೇ ಸ್ಕೆಚ್ ಮಾಡಿಸ್ತಾರೆ. ನೋಡಿ, ಇಲ್ಲಿ ಕಲ್ಲು ನೆಟ್ಟಿದ್ದಾರಲ್ಲ ನೋಡಿ, ಈ ಕಲ್ಲಿಂದ ಈ ಎಲೆಕ್ಟ್ರಿಕ್ ಪೋಲ್ ಇದೆಯಲ್ಲ, ಈ ಮನೆ ಹತ್ರ ಹಿಂಗೆ ಸ್ಟ್ರೈಟ್ ರಸ್ತೆ. ಇದು 9 ಕುಂಟೆ ರಸ್ತೆ ಅಂತಲೇ ಸ್ಕೆಚ್ ಮಾಡ್ತಾರೆ. ಸೊ ನಾನು ಪದೇ ಅದೇ ಹೇಳ್ತಾ ಇದ್ದೀನಿ, ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಸೊ ಇದೆಲ್ಲ ಲ್ಯಾಂಡ್. ಇದು 5 ಎಕರೆ 9 ಕುಂಟೆ ಇದೆಯಲ್ಲ, ಈ ಕೋಳಿ ಫಾರಮ್ಮು ಇದೆಲ್ಲ ಬಂದು 5 ಎಕರೆ 9 ಕುಂಟೆ RTCಯಲ್ಲಿ ಇರೋವಂಥದ್ದು. ಇದು 5 ಎಕರೆ 9 ಕುಂಟೆಂದರೆ 9 ಕುಂಟೆ ರಸ್ತೆ ಅಂತ ಸ್ಕೆಚ್ ಆಗುತ್ತೆ. ಇನ್ನು ರಿಮೈನಿಂಗ್ 5 ಎಕರೆ ಹಂಗೆ ಉಳ್ಕೊಳುತ್ತೆ. ಅದರಲ್ಲಿ 3 ಎಕರೆ ಮಾತ್ರ ಇವಾಗ ಕೊಡ್ತಾ ಇರೋದು ಇವರು. ಈ ಸ್ಟಾರ್ಟಿಂಗಿಂದ 3 ಎಕರೆ ಅವರೇ ಇಟ್ಕೊತಾರೆ. ಸೊ ಸ್ಟಾರ್ಟಿಂಗಿಂದ 1 ಎಕರೆ ಕೋಳಿ ಫಾರಮ್ ಇದೆ, 1 ಎಕರೆ ಖಾಲಿ ಜಾಗ ಇದೆಯಲ್ಲ, ಇದನ್ನು ಅವ್ರು ಇಟ್ಕೊತಾರೆ. ಇನ್ನು ರಿಮೈನಿಂಗ್ 3 ಎಕರೆ ಈ ಏನು ಅರ್ಧ ಭಾಗ ಇದೆಯಲ್ಲ, ಈ ಕಡೆ 2 ಎಕರೆ, ಈ ಕಡೆ ಬಂದು 3 ಎಕರೆ, ಇದು ಮಾರಾಟಕ್ಕೆ ಇರುವಂಥದ್ದು. ಇದು 9 ಕುಂಟೆ ರಸ್ತೆ ಫ್ರಮ್ ದಿ ಬಿಗಿನಿಂಗ್, ಕೊನೆ ತನಕ ಈ ರಸ್ತೆ ಹೀಗೆ ಕಂಟಿನ್ಯೂ ಆಗುತ್ತಿದ್ದು. ನೋಡಿ, ಏನು ಈ ಕಲ್ಲು ಹಾಕಿದಾರಲ್ಲ, ಈ ಕಲ್ಲಿಂದ ಈ ಕಡೆಗೆ 9 ಕುಂಟೆ ಅಳತೆ ಮಾಡ್ತಾರೆ. 9 ಕುಂಟೆ ಅಳತೆ ಮಾಡಿ ರಸ್ತೆ ಅಂತ ಬಿಟ್ಬಿಟ್ಟು ರಿಮೈನಿಂಗ್ 3 ಎಕರೆ ಈ ಕಡೆ ಉಳ್ಕೊಳ್ಳುತ್ತೆ. ಮತ್ತು ಅವ್ರಿಗೂ ಕೂಡ 2 ಎಕರೆಗೆ ಇದೆಯಲ್ಲ, ಅವ್ರಿಗೂ ಕೂಡ ರಸ್ತೆ ಆಗುತ್ತೆ. ಸೊ ಮಣ್ಣು ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಇದು. ನೋಡಿ, ಈ ಒಂದು ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಈ ಎಲೆಕ್ಟ್ರಿಕ್ ಲೈನು ಇಲ್ಲಿಂದ ಇದೊಂದು ಪೀಸು ಮತ್ತು ಇದೊಂದು ಪೀಸು, ಒಟ್ಟು 3 ಎಕರೆ. ಇದು ಅದು ಬೇಲಿ ಕಾಣ್ತಾ ಇದೆ ನೋಡಿ, ಹಾಗೆ ಸ್ಟ್ರೈಟ್ ಹೋಗುತ್ತೆ. ಬಟ್ ಆ ಮರಗಳೇನು ಬರೋಲ್ಲ, ಅದು ಪಕ್ಕದ ಸರ್ವೆ ನಂಬರ್ದು. ಆ ತುರುಪಿನ ಮರ ಇದೆಯಲ್ಲ, ಅಲ್ಲಿ ಈ ಕಡೆಗೆ ಈ ಜೋಳ ಹಾಕಿದ್ರು, ಬಟ್ ತೆಗೆದಿದ್ದಾರೆ ಇವಾಗ ಅದನ್ನು. ಸೊ ಇದು 3 ಎಕರೆ, ಇದು ರಸ್ತೆ. ಬಟ್ ಇಲ್ಲಿ ಏನಂತಂದರೆ ಸುತ್ತ ಕೋಳಿ ಫಾರಮ್ಗಳಿದೆ. ಇಲ್ಲಿ ನೋಡಿ, ಪಕ್ಕದ ಸರ್ವೆ ನಂಬರಲ್ಲೂ ಕೋಳಿ ಫಾರಮ್ ಇದೆ. ಬಟ್ ಇಲ್ಲಿ ಕೋಳಿ ಏನು ಬಿಟ್ಟಿಲ್ಲ. ಬಟ್ ಈ ಸರ್ವೆ ನಂಬರಲ್ಲಿ ಇರೋವಂಥ 2 ಎಕರೆಯವ್ರು ಮಾತ್ರ ಕೋಳಿ ಬಿಟ್ಟಿದ್ದಾರೆ ಇಲ್ಲಿ. ಇದು ಫ್ರಮ್ ದಿ ಬಿಗಿನಿಂಗ್ ಅಪ್ ಟು ಎಂಡ್ 9 ಕುಂಟೆ ಇದು ರಸ್ತೆ ಅಂತ ಸ್ಕೆಚ್ ಮಾಡಿಸ್ತಾರೆ. ಇನ್ನು ರಿಮೈನಿಂಗ್ 5 ಎಕರೆನಲ್ಲಿ 2 ಎಕರೆ ಓನರ್ ಇಟ್ಕೊತಾರೆ, ಇನ್ನು ಮಿಕ್ಕದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ 3 ಎಕರೆ. ನೋಡಿ, ಇದೊಂದು ಪೀಸು
ಮತ್ತು ಇದೊಂದು ಪೀಸು ಒಟ್ಟು ಟೋಟಲ್ 3 ಎಕರೆ ಇದು. ಸೊ 3 ಎಕರೆಯಲ್ಲಿ ಅಳತೆ ಮಾಡಿ ಸಪ್ರೇಟ್ ನಿಮಗೆ ರಸ್ತೆ ಸ್ಕೆಚ್ ಮಾಡಿ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಇದು ಮೂಲ ಬಂದು ಜನರಲ್ ಪ್ರಾಪರ್ಟಿ. ಇದು ಮೈಸೂರು ರಿಂಗ್ ರೋಡಿಂದ ಈ ಒಂದು ಸ್ಪಾಟಿಗೆ 35 ಕಿಲೋಮೀಟ್ರ್ ಆಗುತ್ತೆ. 35 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 15 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಊಟಿ ರೋಡಿಂದ 8 ಕಿಲೋಮೀಟ್ರ್ ಆಗುತ್ತೆ. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇದು ತಾರ್ ರೋಡಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್ ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಬಟ್ ಇಲ್ಲಿ ಬೋರ್ವೆಲ್ ಇಲ್ಲ, ಪ್ಲೇನ್ ಲ್ಯಾಂಡ್ ಓನ್ಲಿ. ಈ 5 ಎಕರೆ 9 ಕುಂಟೆ ಟೋಟಲ್. ಇದು 9 ಕುಂಟೆ ಸ್ಕೆಚ್ ಆಗುತ್ತೆ ರಸ್ತೆ ಅಂತ ಸ್ಟಾರ್ಟಿಂಗಿಂದ ಕೊನೆ ತನಕ. ಇನ್ನು ರಿಮೈನಿಂಗ್ 5 ಎಕರೆ 2 ಎಕರೆ ಓನರ್ ಇಟ್ಕೊತಾರೆ, 3 ಎಕರೆ ಕೊಡ್ತಾಯಿದ್ದಾರೆ. ಸೊ ಇದು ಇರುವಂತಹ ವಾಸ್ತವಾಂಶ. ತಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಆಗುತ್ತೆ, ಊರಿಂದ 1 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ರಿಂಗ್ ರೋಡಿಂದ 35 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಂದ 15 ಕಿಲೋಮೀಟ್ರ್ ಆಗುತ್ತೆ. ಊಟಿ ರಸ್ತೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ಡಿಸ್ಟೆನ್ಸಲ್ಲಿ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಬಟ್ ಇದು ಕೋಳಿ ಫಾರ್ಮ್ ಮಾಡೋರಿಗಂತೂ ಮಾಡ್ದಂಗೆ ಇದೆ ಜಾಗ. ಯಾಕೆ ಈಸ್ಟ್ ವೆಸ್ಟ್ಗೆ ಲೆಂತ್ ಇದೆ. ಸೊ ಈ ಒಂದು ಪ್ಲ್ಯಾನಿಂಗಲ್ಲಿ ಇರೋವಂಥವ್ರು ಇದನ್ನು ಮಾಡ್ಬೋದು. ಇಲ್ಲ ಫಾರ್ಮ್ ಲ್ಯಾಂಡ್ ಮಾಡ್ಕೊತೀನಿ ಅಂದ್ರೂ ಕೂಡ ಓಕೆ. ಬಟ್ ಪಕ್ಕದಲ್ಲೆಲ್ಲ ಕೋಳಿ ಫಾರ್ಮ್ಸ್ ಎಲ್ಲ ಇದೆ. ಬಟ್ ಪಕ್ಕದವ್ರೇನು ಮಾಡಲ್ಲ ಅಂತ ಹೇಳ್ತಾಯಿದ್ದಾರೆ. ಬಟ್ ಅದು ಅವ್ರು ಮಾಡ್ತಾರೋ ಬಿಡ್ತಾರೋ ನನಗೊಂದು ಐಡಿಯಾ ಇಲ್ಲ. ಬಟ್ ಈ ಲ್ಯಾಂಡ್ ಪಕ್ಕ ಕೋಳಿ ಫಾರ್ಮ್ ಇದೆ. ಸೊ ಫಸ್ಟ್ ಪ್ರಯಾರಿಟಿ ಈ ಒಂದು ಕಾನ್ಸೆಪ್ಟ್ ಇರೋರು ಮಾಡಿದ್ರೂ ಕೂಡ ಬೆಸ್ಟ್ ಇದು. ಸೊ ಇದು ಫೈನಲ್ 30 ಲಕ್ಷ ಎಕರೆ. ಇದು ಅವ್ರು 32 ಲಕ್ಷನೇ ಬೇಕು ಅಂತ ಇದ್ದಾರೆ. ಈ ಭಾಗದಲ್ಲೆಲ್ಲ 40 ಲಕ್ಷ ನಡೀತಾ ಇದೆ. ಇಲ್ಲಿ ಕುಂಟೆಗೆ 1 ಲಕ್ಷ ನಡೀತಾ ಇದೆ. ಯಾಕೆಂದರೆ ಊರ ಹತ್ರ ಇದೆ, ನಿಯರ್ ಬೈ ಊಟಿ ರೋಡು. ಸೊ ಹಾಗಾಗಿ ಇವರು ಫೈನಲ್ಲು 32 ಬೇಕು ಅಂತ ಇದ್ದಾರೆ. ಬಟ್ 30 ಲಕ್ಷಕ್ಕೆ ಆಗುತ್ತೆ. ಸೊ ಇಲ್ಲಿ ಇರೋಂತಹ ವಾಸ್ತವಾಂಶನ ಇದು ಓನರಿಂದ ತಿಳಿದು ಕ್ಲಿಯರಾಗಿ ಹೇಳಿದ್ದೇನೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.